Hey guys, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫಾರ್ ಅನದರ್ ವ್ಲಾಗ್. ಟೈಮ್ ಈಗ ಎಷ್ಟಂದರೆ ಬೆಳಗ್ಗೆ 4:03 ಆಗಿದೆ. ಸೊ ಮನೆ ಬಿಟ್ಟಿದ್ದು ನಾನು 3:30ಗೆ. ಇದು ಫಾರ್ ದ ವೆರಿ ಫಸ್ಟ್ ಟೈಮ್ ಇಷ್ಟು ಬೇಗ ಮನೆ ಬಿಟ್ಟು ಹೋಗ್ತಾ ಇರೋದು ಒಂದು ರೈಡ್ಗೆ. ಏನಪ್ಪ ಬೆಳಗ್ಗೆನೂ ಸಿಗ್ನಲ್ಗಳು ಹಾಕಿದಾರ. ಸಿಗ್ನಲ್ ಜಂಪ್ ಮಾಡ್ಬೋದು, ಬಟ್ ಏನಾದ್ರು ಕ್ಯಾಮ್ರಾಗಳಿರೋದ್ರಿಂದ ಹಂಗೆ ಹಾಕ್ಕೊಂಡ್ಬಿಡ್ತಾರೆ. ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ 24/7 ಬೆಂಗಳೂರಲ್ಲಿ ಇರಬೇಕಾದ್ರೆ. ನನ್ನ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಾಯ್ತು ನನ್ನ ನೈಟನ್ನು. ಇರೋಲ್ಲ ಸಿಗ್ನಲ್ ಬಿಟ್ಟು ಎತ್ಕೊಂಡ್ರು. ಫ್ಯೂಲು ಟಾಪ್ ಅಪ್ ಮಾಡಿ ಟಯರು ಏರ್ ಪ್ರೆಷರ್ ಎಲ್ಲ ಚೆಕ್ ಮಾಡಿಸಿ ರೈಡ್ಗೆ ಕಂಪ್ಲೀಟ್ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮೀಟಿಂಗ್ ಪಾಯಿಂಟ್ ಬಂದು ಈಗ ಮೈಸೂರು ರೋಡಲ್ಲಿ ಮೈಸೂರು ಎಕ್ಸಿಟ್ ಆಗಿದ ತಕ್ಷಣ ಒಂದು ಕದಂಬ ವೆಜ್ ಇದೆ. ಸೊ ಅಲ್ಲಿ ಮೀಟಿಂಗ್ ಪಾಯಿಂಟ್ ಇರೋದು. ಇದು ಗ್ರೂಪು ನಂಬರ್ ಆಫ್ 16 ಮೆಂಬರ್ಸ್. 2025 ವೆರಿ ಫಸ್ಟ್ ಮಾನ್ಸೂನ್ ರೈಡ್. ಹಿಯರ್ ಇಟ್ ಬಿಗಿನ್ಸ್. ಅಣ್ಣ ಯಾಕಣ, ಥ್ಯಾಂಕ್ ಯು. ಖಾಲಿ ರೋಡು. ಗಾಳಿ ಅಂದರೆ ಸ್ವಾಮಿ ದೇವಸ್ಥಾನ. ಬರ್ತಾ ಇದ್ದ KR ಸಿಟಿ ಮಾರ್ಕೆಟ್ ಫ್ಲೈಓವರ್ ಇದೆಯಲ್ಲ, ಬಾಲಗಂಗಾಧರನಾಥ ಸ್ವಾಮಿ ಫ್ಲೈಓವರ್ ಮೇಲೆ ಬರ್ತಾ ಇದ್ರ ಫುಲ್ಲು ಮಾರ್ಕೆಟ್ ಅಲ್ಲಿ ಫ್ರೆಶ್ ಆಗಿ ಹಾಕಿರ್ತಾರಲ್ವ ಇದು ಸೊಪ್ಪು ತರಕಾರಿಗಳು. ಮೂಟೆಯಿಂದ ಓಪನ್ ಮಾಡಿದ್ರೆ ಯಾವ ತರ ಸ್ಮೆಲ್ ಇರುತ್ತೆ ಆ ತರ ಸ್ಮೆಲ್ ಇಡ್ತಾ ಇದೆ. ಫುಲ್ ಫ್ಲೈಓವರ್ ಸಾಕಾಗಿತ್ತು. ಒಂಥರ ಫ್ರೆಶ್ನೆಸ್ ಹಂಗೆ ಫೀಲ್ ಆಗ್ತಾ ಇತ್ತು ಡಿಸ್ಟೆನ್ಸ್ ಇದ್ರು ಸಹ. ಪಟ್ಟಣಗೆರೆ ಯಾರ್ರಿ ಪಟ್ಟಣಗೆರೆ ಶೆಟ್ಟಿಗೆ. ಹಾಯ್ ಬ್ರೋ, ಅಭಿ ಜೊತೆ ಹೋಗ್ತಿರೋದಾ? ಹಾಯ್ ಪ್ರಶಾಂತ್. ನೀವು ಆದಿತ್ಯ. ನೈಸ್ ಮೀಟಿಂಗ್. ಎಲ್ಲಿ ಅಡ್ಮಿನ್ ಏನೋ ಬಂದೇ ಅಲ್ವಾ? 1 hour later. ಕದಂಬ ವೆಜ್ಜು. ನಾನು 4:33 ಬಂದೆ. ಸೊ ಈಗ ಟೈಮು 5:18, ಆಲ್ಮೋಸ್ಟ್ ಕ್ಲೋಸ್ ಟು 1 hour. ಸೊ ಆಲ್ಮೋಸ್ಟ್ 13 ರೈಡರ್ಸ್ ಇದ್ದಾರೆ. ಸೊ ಇನ್ನೊಂದು ಇಬ್ಬರು ಜಾಯ್ನ್ ಆಗ್ತಾರೆ. ಆನ್ ದ ವೇ ಒಬ್ಬರು ಮತ್ತು ಇನ್ನೊಬ್ಬರು ಮೈಸೂರಲ್ಲಿ ಬ್ರೇಕ್ಫಾಸ್ಟ್ ಪಾಯಿಂಟ್ ಇರೋದು. ಲೆಟ್ಸ್ ಗೋ. ಚೆಕ್ ಲಿಸ್ಟ್, ಬೈಕ್ ಆನ್, ಫೋನ್ ಚಾರ್ಜಿಂಗ್ ಆನ್, ಗೋಪ್ರೋ ಆನ್, ರೈಡಿಂಗ್ ಮೋಡ್ ಆನ್, ವ್ಲಾಗರ್ಸ್ ಆನ್ ವ್ಲಾಗರ್ ಮೋಡ್, ರೀಲ್ ಸ್ಟಾರ್ಸ್ ಆನ್ ರೀಲ್ ಮೋಡ್. Oh my expressway, missing you buddy. ಎಕ್ಸ್ಪ್ರೆಸ್ ವೇ ಇದ್ರೆ ಇನ್ನೂ ಬೇಗನೆ ಹೋಗ್ಬಿಡ್ಬೋದು ಡೆಸ್ಟಿನೇಷನ್ಗೆ. ಟೂ ವೀಲರಲ್ಲಿ ಎಕ್ಸ್ಪ್ರೆಸ್ ವೇ ಅಲೋ ಇಲ್ಲ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ನಾವು ಓಲ್ಡ್ ಮೈಸೂರು ರೋಡಲ್ಲೇ. ಬಾಯ್ಸ್, ಹಿಂಗೆ ಹಳೆ ಮೈಸೂರು ರೋಡಲ್ಲಿ ಹಿಂಗೆ ಬರ್ತಿದ್ದೆ. ಹಿಂಗೆ ಒಂದು ಸೀನ್ ನೆನಪಾಯ್ತು ನನಗೆ. ಸೊ ಅದಕ್ಕೋಸ್ಕರ ಗೋಪ್ರೋ ಆನ್ ಮಾಡ್ಕೊಂಡೆ. ಏನಂದ್ರೆ ಒಂದು ಸ್ಟೋರಿ ಕೇಳಿದ್ದೆ ನಾನು. ಐ ಡೋಂಟ್ ನೋ ಅದು ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ. ಈ 90s ಅಲ್ಲಿ ಒಂದು ಡಾಬಾ ಇತ್ತು ರಾಮನಗರದಿಂದ ಒಂದು ಚೂರು ಮುಂದೆ. ಆ ಡಾಬಾ ಬಂದು ಬಿರಿಯಾನಿಗಳಿಗೆ ತುಂಬಾ ಫೇಮಸ್ ಅಂತ. ಲೈಕ್ ಬೆಂಗಳೂರು ಟು ಮೈಸೂರು ಹೋಗ್ಬೇಕಂದ್ರೆ ಯಾರಾದ್ರೂ ಲೋಕಲ್ಸ್ನ ಕೇಳಿದ್ರೆ ಈ ಮೈಸೂರು ರೋಡಲ್ಲಿ ಎಲ್ಲಿ ಫುಡ್ ಚೆನ್ನಾಗಿರುತ್ತೆ ಅಂತಂದ್ರೆ ಅವ್ರು ಫಸ್ಟ್ ಹೇಳ್ತಾ ಇದ್ದೆ ಈ ಸ್ಪಾಟ್ ಅಂತ. ಇದು ಏನಂತಂದ್ರೆ ಸೀನು, ಒಬ್ರು ಕಪಲ್ ಹಿಂಗೆ ಬಿರಿಯಾನಿ ತಿನ್ನಕಂತ ಹೋಗಿದಾರ. ಅಲ್ಲೇನಾಗಿದೆ, ಹೆಂಡತಿ ವೆಯ್ಟ್ ಮಾಡ್ತಿದಾರ, ಬಟ್ ಗಂಡ ಬಂದಿಲ್ಲ. ಎಷ್ಟೊತ್ತಾರು ಬಂದಿಲ್ಲ. ಬಿರಿಯಾನಿ ತಿನ್ಕೊಂಡು ಅವರು ಹ್ಯಾಂಡ್ ವಾಶ್ ಮಾಡ್ಕೊಳಕಂತ ಹೋಗಿದಾರ, ರಿಟರ್ನ್ ಬಂದಿಲ್ಲ ಅವ್ರು. ಅದೇ ರೀತಿ ಹಿಂಗೆ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಸಹ ಹೋಗಿದಾರ. ಸೇಮ್ ಸೀನ್. ಅವರು ಅದೇ ರೀತಿ ಹೋಗಿದಾರ, ಬಿರಿಯಾನಿ ತಿನ್ಕೊಂಡು ಹ್ಯಾಂಡ್ ವಾಶ್ ಮಾಡಿದಾರ, ಆಮೇಲೆ ಕಾಣಿಸಿಲ್ಲ ಅವರು. ಏನಂದ್ರೆ ವೆರಿ ಸಖತ್ ಟೇಸ್ಟ್ ಅಂತ ಬಿರಿಯಾನಿ ಅದು. ಇದೇ ರೀತಿ ಒಂದು 4-5 ಕಂಪ್ಲೇಂಟ್ ಎಲ್ಲ ಆದಾಗ ಪೊಲೀಸ್ ಅವರು ಏನ್ ಮಾಡಿದ್ರು, ಇನ್ವೆಸ್ಟಿಗೇಷನ್ ಮಾಡಕಂತ ಬಂದಿದ್ದಾರೆ ಆ ಡಾಬಾಗೆ. ಅಲ್ಲಿ ಕೇರಳದವರು ಮಾಡಿತ್ತು ಡಾಬಾ ಅದು. ಇನ್ವೆಸ್ಟಿಗೇಷನ್ ಮಾಡಕ್ ಬಂದಾಗ ಏನಾಗಿದೆ, ಅವ್ರು ಚೆಕ್ ಮಾಡಿದಾಗ ಪೊಲೀಸ್ ಅವರು ಏನಕ್ಕೆ ಅದೇ ಸ್ಪಾಟ್ ಅಲ್ಲೆಲ್ಲ ಹೋಗ್ತಿದ್ದಾರೆ ಅಂತ ಚೆಕ್ ಮಾಡಿದಾಗ ಶಾಕಿಂಗ್ ಏನು ಅಂತಂದ್ರೆ ಒಂದು ಅಂಡರ್ ಗ್ರೌಂಡ್ ಇತ್ತು ಅಂತ. ಆ ಅಂಡರ್ ಗ್ರೌಂಡ್ ನಾಯಿ ಮರಿ ಇದೇ ಸ್ಪಾಟಲ್ಲಿ ಅದು ಡಾಬಾ ಇದ್ದಿತ್ತಂತ. ಸರಿ, ಪೊಲೀಸ್ ಅವ್ರು ಅಂಡರ್ ಗ್ರೌಂಡ್ ಕೆಳಗಡೆ ಹೋಗಿ ನೋಡಿದ್ರ ಎಲ್ಲ ಮನುಷ್ಯರನ್ನ ಯಾರು ಮಿಸ್ ಆಗಿದ್ರಲ್ಲ ಆ ಥರದವರು ಎಲ್ಲ ಕೈ ಕಾಲು ಎಲ್ಲ ಕಟ್ ಮಾಡಿ ಆ ಒಂದು ಮಾಂಸದಿಂದ ಅವರು ಬಿರಿಯಾನಿ ಮಾಡ್ತಿದ್ರಂತ. ಈ ಕಣ್ಣು ಹಾರ್ಟ್ನೆಲ್ಲ ಅವರು ಎಕ್ಸ್ಪೋರ್ಟ್ ಮಾಡ್ಬಿಡ್ತಿದ್ರಂತ. ಮಿಕ್ಕಿದ್ದು ಬೋನ್ಸ್ ಏನು ಮಾಡ್ತಿದ್ರಂತ. ಇಲ್ಲೇನು ನೋಡ್ತಾ ಇದ್ದೀರಾ ನೀವು,
ಇದು ಕೆರೆ. ಆ ಕೆರೆಗೆ ಅವರು ಒಂದು ಸುರಂಗ ಮಾಡಿಕೊಂಡು ಡಾಬಾಯಿಂದ ತಂದು ಅಲ್ಲಿ ಹಾಕ್ಬಿಡ್ತಿದ್ರಂತ. ಆಮೇಲೆ ಅದೇ ಜಾಗದಲ್ಲಿ ಒಂದು ಬಾವಿ ಸಹ ಇತ್ತಂತ. ಪೊಲೀಸರು ಆ ಬಾವಿ ಕ್ಲೋಸ್ ಆಗಿತ್ತಂತ, ಓಪನ್ ಮಾಡಿ ನೋಡಿದ್ರೆ ಫುಲ್ ಸ್ಮೆಲ್ಲು, ಫುಲ್ ಸ್ಕೆಲಿಟನ್ಸ್ ಅಂತ. ಸೊ ಇಮಿಡಿಯೇಟ್ ಆಗಿ ಡಾಬಾನ ಸೀಸ್ ಮಾಡಿ ಆಮೇಲೆ ಅವರು ಇನ್ನ ಜೈಲಲ್ಲಿ ಇದಾರೆ ಅಂತ ಹೇಳಿದ್ರು. ಐ ಡೋಂಟ್ ನೋ, ಯಾರಾದ್ರು ರಾಮನಗರ ಕಡೆಯವ್ರು ಇದ್ರೆ ಹಳೆಬ್ರು ದೊಡ್ಡ ತಲೆಗಳು ಹೇಳ್ಬೇಕು ಸ್ಟೋರಿ ಕೇಳಿರೋದು ನಿಜನಾ ಸುಳ್ಳ ಅಂತ. ಬಟ್ ಬಂದಾಗೆಲ್ಲ ಲೈಕ್ ಇದೊಂದು ಸೀನ್ ಮಾತ್ರ ತುಂಬ ನೆನಪಾಗುತ್ತೆ ನನಗೆ. ಸೊ ಹಾಗಾಗಿ ಹೇಳಿದೆ ಅಷ್ಟೇ ನಾನು. ಈಗ ಮೈಸೂರು ರೀಚ್ ಆದ್ವಿ. ಮೈಸೂರು ಸ್ಪೆಷಾಲಿಟಿ ಏನು ಅಂತಂದ್ರೆ, ನಮ್ಮ ಬೆಂಗಳೂರು 90s ಅಲ್ಲಿ ಹೇಗಿತ್ತೋ ಸೇಮ್ 90s ಬೆಂಗಳೂರನ್ನ ನೋಡ್ದಂಗಿರುತ್ತೆ. ಬ್ಯೂಟಿಫುಲ್ ಸಿಟಿ. Shivalik Cafe. One hour later. ಜಾಲೆ ಜಾಲೆ ಎಲ್ಲ ಜಾಲೆ, ಮಾನ್ಸೂನ್ ಮಳೆ ಜಾಲೆ. ಬ್ರೇಕ್ಫಾಸ್ಟ್ ಮಾಡಿ ಮೈಸೂರು ಎಕ್ಸಿಟ್ ಆಗ್ತಾ ಇದ್ದೇವೆ. ಮಳೆ ವೆಲ್ಕಮ್ ಮಾಡ್ತಾ ಇದೆ ಟುವರ್ಡ್ಸ್ ಕೊಡಗು. ಆಲ್ರೆಡಿ ಎಲ್ಲ ಪ್ರೀ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ರೈನ್ ಜಾಕೆಟ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೇವೆ. ಆಗ ಆ್ಯಕ್ಚುಲಿ ಮಳೆ ಬಂದು ಆಗ್ತಾನೆ ಸ್ಟಾಪ್ ಆಗಿತ್ತು ಮೈಸೂರಲ್ಲಿ. ಸೊ ನಾವು ಇರಲಿ ಅಂತ ಹಾಕ್ಕೊಂಡಿದ್ವಿ. ಎನಿವೇಸ್ ಮುಂದೆ ಮಳೆ ಅಂತ 100% ಫಿಕ್ಸ್ ಅಂತ. ಸೊ ಇನ್ನೊಂದು ಮೈಸೂರು ಎಕ್ಸಿಟ್ ಆಗ್ತಾ ಇದ್ದೇವೆ. ಮಳೆ ನಮಗೆ ಜಾಲಿ ವೆಲ್ಕಮ್ ಕೊಟ್ಬಿಡ್ತು. ವಾರವಾ ಒಳ್ಳೆ ಮಳೆ ಅನ್ಸುತ್ತೆ. 70-80% ಮಳೆ ಬರೋ ಮುನ್ಸೂಚನೆ ಇದೆ ಅಂತ ಗೂಗಲಲ್ಲಿ ತೋರಿಸ್ತಾ ಇತ್ತು.